여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 네, 우리가 지난번에 이어서 오늘도 창세기에 있는 말씀을 읽겠습니다. ಇಂದಿನ ಭಾಗದಿಂದ ನಾವು ಮತ್ತೆ ಮುಂದುವರಿಸೋಣ. ಆದಿಕಾಂಡ ಪುಸ್ತಕದ ಬಗ್ಗೆ ಮಾತಾಡೋಣ. 성경 가시면 창세기 2장 7절입니다. ನಿಮ್ಮೆಲ್ಲರ ಹತ್ರ ಕೂಡ ಸತ್ಯವಿದ್ದರೆ ದಯವಿಟ್ಟು ನೀವೆಲ್ಲರೂ ಕೂಡ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ ಓಪನ್ ತೆರೆ ಮಾಡಿರಿ. 사람을 지으시고 생기를 그 코에 불어넣으시고 사람이 생명이 된지라. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. 여호와 하나님이 동방에 동산을 창설하시고 그 지으신 사람을 거기 두시고. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಎದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನ ಅದರಲ್ಲಿ ಇಳಿಸಿದನು. 먹기에 좋은 나무가 나게 하신 동산 가운데 생명나무와 선악을 알게 하는 나무도 있더라. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿ ಊಟಕ್ಕೆ ಅನುಕೂಲವಾಗಿರುವ ಎಲ್ಲ ತರಹದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆ ಮಾಡಿದನು. ಅದಲ್ಲದೆ ಆ ಮನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆದರ ಮತ್ತೆ ಕೆಟ್ಟ ವೃಕ್ಷವನ್ನು ಬೆಳೆಸಿದನು. 이제 오늘은 창세기 2장에서 하나님이 사람을 만드신 ಮತ್ತೆ ನಾವು ಕೂಡ ಹಿಂದಿನ ಭಾಗದಿಂದ ಮತ್ತೆ ನಾವು ಮುಂದುವರಿಸೋಣ. ಹೇಗೆ ಆದಿಕಾಂಡದಲ್ಲಿ 2ನೇ ಅಧ್ಯಾಯದಲ್ಲಿ ದೇವರೆಲ್ಲವೂ ಕೂಡ ಮನುಷ್ಯನ ಉಂಟು ಮಾಡಿದಂತೆ ನೋಡುತ್ತಿದ್ದೇವೆ. 지난번에 이야기하기를 하나님이 천지를 창조하실 때에 이 사람이 없었다고. ಮತ್ತೆ ನಾವು ಕೊನೆ ಭಾಗದಲ್ಲೆಲ್ಲವೂ ಕೂಡ ಮಾತಾಡಿದೆವು. ಮನುಷ್ಯನಿಲ್ಲದಕ್ಕಿಂತ ಮುಂಚೆ ದೇವರು ಆ ಪ್ರಪಂಚ ಉಂಟು ಮಾಡಿದನಂತ. 비도 내리지 않았다고 이야기를 하고 있습니다. ಮತ್ತೆ ಹೇಳುತ್ತಿದ್ದೆ ಆತನು ಭೂಮಿಯಲ್ಲಿ ಮಳೆಯನ್ನು ಸುರಿಸಿರಲಿಲ್ಲ ಅಂತ. 경작할 사람도 없었다고. ಮತ್ತೆ ಯಾವ ಮನುಷ್ಯನು ಕೂಡ ವ್ಯವಸಾಯ ಮಾಡಲಿಕ್ಕಿರಲಿಲ್ಲ ಭೂಮಿಯಲ್ಲಿ. 그에는 초목이 없었고 채소가 나지 않았다고 말하고 있습니다. ಮತ್ತೆ ಭೂಮಿಯಲ್ಲಿ ಯಾವ ಗಿಡಗಳು ಇರಲಿಲ್ಲ ಮತ್ತೆ ಫಲಗಳು ಇರಲಿಲ್ಲ ಅಂತ ಹೇಳುತ್ತದೆ. 근데 하나님만 그곳에 존재하고 계셨습니다. ಆ ಒಂದು ಸಮಯದಲ್ಲಿ ದೇವರು ಮಾತ್ರ ಅಲ್ಲಿ ಇದ್ದನು ಅಷ್ಟೇ. 제가 인생을 살다 보면 그런 경우가 굉장히 많습니다. ನನ್ನ ಜೀವಿತದಲ್ಲಿ ಜೀವಿಸಲು ಕೂಡ ಈ ತರದ ಸಂಗತಿ ಅನೇಕ ಸರಿ ನನ್ನ ಜೀವಿತದಲ್ಲಿ ಆಗಿದೆ. 어떤 일을 하려고 할 때 정말 아무것도 없었을 때가 있었습니다. ಕೆಲಸದ ಕೆಲಸ ಮಾಡಬೇಕಂತ ಹೇಳಿದ್ರು ಕೂಡ ಏನು ಕೂಡ ಇರುವುದಿಲ್ಲ, ನನ್ನ ಹತ್ರ ಏನು ಕೂಡ ಇರುತ್ತಿರಲಿಲ್ಲ. 밭에 그 채소가 나지 않았고 ಆ ಒಂದು ನೆಲದಲ್ಲಿ ಯಾವುದೇ ತರಹದ ಗಿಡ ಇರಲಿಲ್ಲ, 사람도 없었고 ಯಾವ ಮನುಷ್ಯನ ಕೂಡ ಇರಲಿಲ್ಲ ವ್ಯವಸಾಯ ಮಾಡೋದಕ್ಕೆ, 비도 내리지 않았고 ಯಾವುದು ಕೂಡ ಮಳೆ ಬಿದ್ದಿರಲಿಲ್ಲ, ಇನ್ನು 초목이 없었다. ಮತ್ತೆ ಯಾವುದೇ ತರಹದ ಒಂದು ಜಾಗದಲ್ಲಿ ಒಂದು ಫಲಗಳು ಇರಲಿಲ್ಲ. 하나님이 창조하신 그 이 땅의 모양이었어요. ಆ ಒಂದು ದೇವರು ಭೂಮಿ ಸೃಷ್ಟಿ ಮಾಡಿದ ಒಂದು ಸ್ವರೂಪ ಆಗಿತ್ತು. 그러나 여러분 그런 것이 아무리 그러할지라도 하나님이 계신다 아무 문제가 되어지지 않는다는 거예요. ನಿಜ ಕೂಡ ಆ ಒಂದು ಕಣ್ಣಿನಲ್ಲಿ ಅದೇ ರೀತಿ ಕಾಣಿಸಿದ್ರು ಕೂಡ ಅಲ್ಲಿ ದೇವರಿದ್ದರೆ ಯಾವುದೇ ತರಹದ ಸಮಸ್ಯೆ ಅಲ್ಲ ಅದು. 왜 그러냐 하면은 하나님에게 그 모든 게 다 해결이 되어질 수 있는 능력을 갖고 있기 때문입니다. ಯಾಕಂದ್ರೆ ದೇವರಿಗೆ ಬಲ ಇದೆ, ಅವೆಲ್ಲವೂ ಕೂಡ ಸಮಸ್ಯೆ ಎಲ್ಲವೂ ಕೂಡ ತೆಗೆದುಕೊಂಡು ಆತನೆಲ್ಲ ಕೂಡ ಪರಿಹಾರ ಮಾಡುವುದಕ್ಕೆ. 경북 김천에서 있었습니다. 1969ರಲ್ಲಿ ಕೆಂಪು ಕಿಂಗ್ಚನ್ ಅಲ್ಲಿ ಇದ್ದೆ ನಾನು. 저희들이 그때 하나님 앞에 기도를 하면서 여름 어린이 수양회를 하려고 했어요. ಆ ಒಂದು ಸಮಯದಲ್ಲಿ ನಾವು ಕೂಡ ದೇವರನ್ನು ಪ್ರಾರ್ಥಿಸುತ್ತಿದ್ದೆವು. ಆ ಒಂದು ಸಮಯದಲ್ಲಿ ನಮಗೆಲ್ಲರೂ ಕೂಡ ಸಮ್ಮರ್ ರಿಟ್ರೀಟ್ ಮಕ್ಕಳ ಕಾರ್ಯಕ್ರಮ ಇತ್ತು. 어린이들이 이 여름에 와서 이제 한 주간 동안 이제 지내면서 말씀을 듣고 복음을 듣도록 그렇게 하려고 저는 계획을 세웠습니다. ಒಂದು ಕ್ಯಾಂಪ್ ಅನ್ನು ಮಾಡಿದ್ವಿ. ಎಲ್ಲಿರುವಂತ ಜನರೆಲ್ಲರೂ ಕೂಡ ಕೊರಿಯದ ಮಕ್ಕಳೆಲ್ಲ ಕೂಡ ಬಂದು ಅವೆಲ್ಲರೂ ಕೂಡ ಮಾತನ್ನು ದೇವರ ವಾಕ್ಯವನ್ನು ಕೇಳಲಿ ಅಂತ 계획을 세웠지만 정말 내가 이 성경을 읽을 때마다 그런 느낌이 되는 것이 우리가 가진 건 아무것도 없어요. ಯಾವಾಗೆಲ್ಲ ಕೂಡ ಕ್ಯಾಂಪ್ ಅನ್ನು ನಾವೆಲ್ಲ ಕೂಡ ಸಿದ್ಧ ಮಾಡುತ್ತಿದ್ದೆವು, ಯಾರು ಕೂಡ ಬರುತ್ತಿರಲಿಲ್ಲ. ಈ ಹೇಗೆ ವಾಕ್ಯಗಳು ಅದೇ ರೀತಿಯಾಗಿ ಕೂಡ ಇರುತ್ತಿತ್ತು. 음식을 준비하려면 굉장히 많은 돈이 필요한데 돈이 없었습니다. ಆದ್ರೆ ಅವರಿಗೋಸ್ಕರ ಊಟ ಸಿದ್ಧ ಮಾಡೋದಕ್ಕೋಸ್ಕರ ಬಹಳ ಹಣ ಬೇಕಾಗಿದೆ, ಆದ್ರೆ ನಮ್ಮ ಹತ್ರ ಹಣ ಇರಲಿಲ್ಲ. 하는 건 산이었기 때문에 따로 이제 차를 타고 가려면 버스를 계약하는데 그 돈도 없었어요. ಆದ್ರೆ ನಮ್ಮೆಲ್ಲರೂ ಕೂಡ ಬಸ್ ಅನ್ನು ತೆಗೆದುಕೊಳ್ಳಬೇಕಾಗಿತ್ತು. ಯಾಕಂದ್ರೆ ಅವರೆಲ್ಲರೂ ಕೂಡ ತೆಗೆದುಕೊಂಡು ಹೋಗ್ಬೇಕಟ್ಟ ಮೇಲೆ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ನಮ್ಮ ಹತ್ರ ಬಸ್ ಕೂಡ ಇರಲಿಲ್ಲ. 할 만한 것이 조건상으로 아무것도 갖추어진 것이 없었습니다. ಆದ್ರೆ ನಾವೇನೋ ಕೂಡ ಎಲ್ಲ ಮಾಡಬೇಕಂದ್ರೆ ಯಾವುದೇ ತರಹದ ಸ್ಥಿತಿ ಇರಲಿಲ್ಲ ಒಂದು ಎಲ್ಲವೂ ಕೂಡ ಮಾಡೋದಕ್ಕೆ ನಮ್ಮಲ್ಲಿ. 우리는 여러분들 이게 정말 가능할 것인가? ನಾವು ಪ್ರತಿ ಸಾರಿ ಅಂದುಕೊಳ್ತೀವಿ, ನಿಜವೇ ಕೂಡ ಸಾಧ್ಯವಾಗುತ್ತಾ, 이게 진짜 일이 될 수 있을까? ನಿಜವೇ ಕೂಡ ಒಂದು ಸಂಗತಿ ಎಲ್ಲ ಕೂಡ ಕೆಲಸ ಮಾಡುತ್ತಾ ಅಂತ ಆಲೋಚನೆ ಮಾಡಿದೆವು. 그 저녁마다 모여서 몇몇 청자하면서 기도하기를 시작했어요. ಮತ್ತೆ ಪ್ರತಿ ಎಲ್ಲರೂ ಸಹೋದರ ಸಹೋದರಿಯರು ಕೂಡ ಸೇರಿಕೊಂಡು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದೆವು. 형제들이 낮에 이렇게 장사를 하는 형제들이었어요. ಈ ಒಂದು ಸಹೋದರೆಲ್ಲರೂ ಕೂಡ ಮಾರಾಟಗಾರರು ಮುಂಜಾನೆ ವೇಳೆಯಲ್ಲಿ ಇವರೆಲ್ಲರೂ 가난한 형제들이기 때문에 ಈ ಒಂದು ಸಹೋದರೆಲ್ಲರೂ ಕೂಡ ಬಹಳ ಬಡವರು. 자전거에다가 생선을 싣고 먼 시골에 가서 파는 그런 ಅವರೆಲ್ಲರೂ ಕೂಡ ತಮ್ಮ ಸೈಕಲ್ ಅಲ್ಲಿ ಕೂಡ ಮೀನನ್ನು ಹೊತ್ತುಕೊಂಡು ಅವರೆಲ್ಲರೂ ಕೂಡ ಹಳ್ಳಿಗಳು ಹೋಗಿ ಮಾರುತ್ತಿದ್ದರು. ಅವರ ಒಂದು ಕೆಲಸ ಇದಾಗಿತ್ತು. ಯಾವಾಗೆಲ್ಲ ಈ ಸಹೋದರೆಲ್ಲರೂ ಕೂಡ ಮನೆಗೆ ಬಂದು ಸಂಜೆ ಬರುತ್ತಿದ್ರು, ಅವರೆಲ್ಲರೂ ಕೂಡ ಬಹಳ ದಣಿದಿರುತ್ತಿದ್ದರು. ಮತ್ತೆ ಅವರೆಲ್ಲರೂ ಕೂಡ ಸರ್ಕಲ್ ಅಲ್ಲಿ ಎಲ್ಲವೂ ಕೂಡ ವೃತ್ತವನ್ನು ಮಾಡಿಕೊಂಡು ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡುತ್ತಿದ್ದೆವು ಸಹೋದರ. ಮತ್ತೆ ದೇವರ ವಾಕ್ಯವನ್ನು ಮಾತಾಡುತ್ತಿದ್ದೆವು ಎಲ್ಲರೊಂದಿಗೆ. ಮತ್ತೆ ಹೊರಗೆ ಹೋಗಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೆವು.
기도하면 그 다음 사람이 또 기도하고 ಒಬ್ಬ ಮನುಷ್ಯ ಪ್ರಾರ್ಥನೆ ಮಾಡಿದ್ರೆ ಇನ್ನೊಬ್ಬ ಮನುಷ್ಯ ಪ್ರಾರ್ಥನೆ ಮಾಡುತ್ತಿದ್ದನು. 끝나면 또 다른 사람이 기도하고. ಆತನ ಮುಗಿಸಾದ ಮೇಲೆ ಇನ್ನೊಬ್ಬ ಮನುಷ್ಯನ ಪ್ರಾರ್ಥನೆ ಮಾಡುತ್ತಿದ್ದನು. 참 그러면은 기도 끝나면 전부 다 졸고 있습니다. ಯಾವಾಗೆಲ್ಲ ಪ್ರಾರ್ಥನೆ ಮುಗಿದೋಗಿತ್ತು ಎಲ್ಲರೂ ಕೂಡ ಆಗಲೇ ಮಲಗೊಳ್ಳುತ್ತಿದ್ದರು. 기도하는 게 아예 성경치에다 얼굴을 대고 엎드려 자는 사람들이 많아요. ಮತ್ತೆ ಯಾವಾಗೆಲ್ಲ ಕೂಡ ಪ್ರಾರ್ಥನೆ ಮಾಡುತ್ತಿದ್ದ ಕೆಲವರು ಎಲ್ಲರೂ ಕೂಡ ಮನುಷ್ಯರೆಲ್ಲರೂ ಕೂಡ ತಮ್ಮ ಮುಖವನ್ನು ಬೈಬಲ್ ಬಿಟ್ಟು ಮಲ್ಕೊಳ್ಳುತ್ತಿದ್ದರು. 성경지에 침이 막 고여 있고 그랬어. ಕೆಲವೊಂದು ಸಹೋದರೆಲ್ಲರೂ ಕೂಡ ಅವರ ಒಂದು ಸತ್ಯವೇದ ಮೇಲೆ ಬೈಬಲ್ ಜೊಲ್ಲನ್ನು ಸುರಿಸಿ ಎಲ್ಲ ಜೊಲ್ಲನ್ನು ಮಾಡುತ್ತಿದ್ರು ಬೈಬಲ್ ಅಲ್ಲಿ. 끝나고 집으로 돌아갔어. ಅವರು ಪ್ರಾರ್ಥನೆ ಕೂಟ ಮುಗಿಸಿ ಮನೆಗೆ ಬರುತ್ತಿದ್ದೆ 그 ವಾಪಸ್. 다음 날 저녁에 또 다시 우리들은 모여서 기도하기 시작했어요. ಮರುದಿನ ಮತ್ತೆ ನಾವೆಲ್ಲರೂ ಕೂಡ ಒಂದಾಗಿ ಮತ್ತೆ ಪ್ರಾರ್ಥನೆ ಮಾಡಕ್ಕೆ 근데 ಪ್ರಾರಂಭಿಸುತ್ತಿದ್ದೆವು. 우리가 준비된 사정은 아무것도 달라진 건 없었습니다. ನಿಜವಾಗಿ ಕೂಡ ನಮ್ಮ ಒಂದು ಸಿದ್ಧತೆಯಲ್ಲಿ ಯಾವುದೇ ತರ ಒಂದು ಬದಲಾವಣೆ ಇರಲಿಲ್ಲ. 근데 우리 마음이 달라지기 ಆದ್ರೆ 시작했어요. ನಮ್ಮ ಹೃದಯಗಳೆಲ್ಲವೂ ಕೂಡ ಬದಲಾವಣೆಗೆ ಪ್ರಾರಂಭ ಮಾಡಿದವು. 우리는 기도를 시작할 때 우리는 이거 어떻게 할 수가 없어 하는 절망 속에서 기도하기 시작했어요. ಯಾವಾಗ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡ್ತೀವಿ ಬಹಳ ಹತಾಶೆಯಿಂದ ಪ್ರಾರ್ಥನೆ ಮಾಡ್ತಿದ್ವು. ನಮ್ಮ ಹತ್ರ ಏನು ಕೂಡ ಇಲ್ಲ ಮಾಡಲಿಕ್ಕೆ 정말 ಅಂತ. 여러분 기도하는데 돈 안 든다는 게 얼마나 다행인지 ಇದು ಬಹಳ ಒಂದು ಒಳ್ಳೆ ಸಂಗತಿ ಪ್ರಾರ್ಥನೆ ಮಾಡೋದಕ್ಕೆ. ಯಾಕಂದ್ರೆ ಯಾವುದು ಕೂಡ ಖರ್ಚಾಗುವುದಿಲ್ಲ. 미국에 있는 사람들에게 전화하려면 전화세가 많이 나와요. ಯಾರೋ ಮನುಷ್ಯರಿಗೆ ಅಮೆರಿಕ ಫೋನ್ ಮಾಡ್ಬೇಕಾದ್ರೆ ನಾವೆಲ್ಲರೂ ಕೂಡ ಖರ್ಚು ಮಾಡಬೇಕಾಗುತ್ತದೆ ದುಡ್ಡಲ್ಲಿ ಬಿಲ್ಲಲ್ಲಿ. 기도는 더 멀리 하나님 앞에 하는데도 전화세가 안 드는 게 너무너무 좋았어. ಆದ್ರೆ ನೀನು ದೇವರನ್ನು ಟೆಲಿಫೋನ್ ಅಲ್ಲಿ ಫೋನ್ ಮಾಡುವಾಗ ದೇವರಿಗೆ ನೀನು ದುಡ್ಡನ್ನು ಕಟ್ಟಬೇಕಾಗಿಲ್ಲ ಬಹಳ ದೂರದಿದ್ದರೂ ಕೂಡ. 계속해서 기도를 했습니다. ನಾವೆಲ್ಲರೂ ಕೂಡ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಿದ್ದೆವು. 3절을 좀 시작했을 때 10 ದಿನಗಳ ಪ್ರಾರ್ಥನೆ ಮಾಡಾದ್ಮೇಲೆ 내 마음이 조금 변하기 시작했어요. ನಮ್ಮ ಹೃದಯವೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆಲ್ಲ ಕೂಡ ಬದಲಾವಣೆ ಆಗುತ್ತಿತ್ತು. 우리는 기도를 하지만 기도한다고 이게 될 거냐? ನಿಜವೂ ಕೂಡ ನಮ್ಮೆಲ್ಲ ಕೂಡ ಪ್ರಾರ್ಥನೆ ಮಾಡೋದೆಲ್ಲ ಕೂಡ ಕೆಲಸ ಆಗುತ್ತಾ? 기도를 하라고 해서 하긴 하지만은 ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡ್ತಿದ್ದೆವು. ಆದರೆ 기도한다고 될 것 같지는 않아. ಕೂಡ ಸಮಸ್ಯೆ ಎಲ್ಲ ಕೂಡ ನೆರವೇರ್ತ ಗೊತ್ತಿರಲಿಲ್ಲ. ನಾವೇನ್ ಮಾಡಬೇಕು? 말이 안 돼. ಇದೆಲ್ಲವೂ ಕೂಡ ವಿವೇಕಿತನ. 우리가 돈 가진 사람도 아무도 없는데 ಯಾರ ಹತ್ರ ಕೂಡ ದುಡ್ಡು ಇಲ್ಲ. 어떻게 이 문제가 그 많은 돈이 필요한데 할 수 있을까? ಹೇಗೆ ತಾನೇ ಒಂದು ಸಮಸ್ಯೆಗಳನ್ನು ಕೂಡ ನೆರವೇರಿಸಿ ನಮ್ಮ ಹತ್ರ ಬಹಳ ದುಡ್ಡು ಬೇಕಲ್ವಾ? 우리 한 열흘 정도 기도를 했습니다. ನಾವು 10 ದಿನಗಳ ಕಾಲ ಪ್ರಾರ್ಥನೆ ಮಾಡಿದೆವು. 우리 마음에 조그마한 마음이 일어나기 시작했어요. ಆ ಒಂದು ಸಮಯದಲ್ಲಿ ಸಣ್ಣ ಒಂದು ಹೃದಯ ನಮ್ಮಲ್ಲಿ ಬಂತು. 돈이 없지만 ನಮ್ಮಲ್ಲಿ ದುಡ್ಡಿಲ್ಲದಿದ್ರು ಕೂಡ 하나님이 역사하시며 ದೇವರು ಕಾರ್ಯ ಮಾಡಿದರೆ. 하나님 능치 못하심이 없는데 ಯಾಕಂದ್ರೆ ದೇವರು ಆದನು ಸರ್ವಶಕ್ತನು. 될 것 같다는 마음이 들었어요. ಆದನಂದು ಕೂಡ ಸ್ವಲ್ಪ ಕಾರ್ಯ ಆಗುತ್ತಾ ಅಂತ. 그래서 된다는 믿음이 생긴 게 ನಿಜವೂ ಕೂಡ 아니라 ನಮ್ಮ ಹತ್ರ ನಂಬಿಕೆ ಇರಲಿಲ್ಲ ಎಲ್ಲ ಕೂಡ ಚೆನ್ನಾಗುತ್ತೆ ಅಂತ. 조그마한 믿음이 우리 마음에 싹이 트기 시작했어요. ಆದ್ರೆ ಸಣ್ಣ ಒಂದು ಹೃದಯ ಕೂಡ ಪ್ರಾರಂಭ ಮಾಡಿತ್ತು ನಂಬಿಕೆಯಿಂದ ಕೆಲಸ ಮಾಡುತ್ತೆ ಅಂತ. 또 기도하기 시작했어요. ಮತ್ತೆ ಇನ್ನೊಂದ್ಸಲ ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭ ಮಾಡಿದೆವು. 또 열흘쯤 기도를 했어요. ಮತ್ತೆ 10 ದಿನಗಳ ಕಾಲ ಪ್ರಾರ್ಥನೆ ಮಾಡಿದೆವು ನಾವು. 그 열흘쯤 지날 때 우리 마음이 점점 ನಿಜವಾದ 10 달라지고 ದಿನಗಳೆಲ್ಲ ಕೂಡ ಪ್ರಾರ್ಥನೆ ಮಾಡಿದ ನಮ್ಮ ಹೃದಯ ಕೂಡ ಮತ್ತೆ ಹೆಚ್ಚಾಗಿ ಬದಲಾವಣೆ ಪ್ರಾರಂಭವಾದವು. 하나님이시면 이거 왜 못하시냐? ಆದ್ರೆ ದೇವರಾಗಿದ್ರೆ ಯಾಕೆ ಅದನ್ನ ಮಾಡಕ್ ಆಗುವುದಿಲ್ಲ? 이건 하나님이 기뻐하시는 일이잖아. ಇದೊಂದು ದೇವರಿಗೆ ಒಂದು ಮೆಚ್ಚುವಂತ ಕೆಲಸ ಇದು. 이건 이루어지겠구나. ಇದೆಲ್ಲ ಕೂಡ ನೆರವೇರುತ್ತೆ. 역사하시구나. 그런 마음이 일어나는 거예요. ದೇವರ ನಮಗೋಸ್ಕರ ಕಾರ್ಯ ಮಾಡುತ್ತಾರೆ ಅಂತ ಒಂದು ಹೃದಯ ನಮ್ಮಲ್ಲಿ ಬಂತು. 그리고 또 저희들은 계속해서 기도를 했어요. ಮತ್ತೆ ಇದರ ಬಗ್ಗೆ ಪ್ರಾರ್ಥನೆ ಮಾಡಲಿಕ್ಕೆ ನಿರತ ಮಾಡಿದೆವು. 한 달쯤 기도했을 때 ಮತ್ತೆ 10 ದಿನಗಳ ಕಾಲ ಪ್ರಾರ್ಥನೆ ಮಾಡಿದೆವು ನಾವು. ಮತ್ತೆ 변해진 건 아무것도 없었어요. ಮತ್ತೆ ಯಾವುದೇ ತರಹದ ಬದಲಾವಣೆ ಇರಲಿಲ್ಲ ಇನ್ನು. 변이 달라진 건 하나도 없었어요. ಮತ್ತೆ ಯಾವುದೇ ತರಹದ ಪರಿಸ್ಥಿತಿ ಕೂಡ ಬದಲಾಗಿರಲಿಲ್ಲ. 놀라운 건 하나님이 우리의 마음을 바꾸고 계셨어요. ಆದ್ರೆ ಅದ್ಭುತವಾಗಿ ದೇವರ ಹೃದಯ ಬದಲಾವಣೆ ಮಾಡುತ್ತಿದ್ದನು. 우리가 한 달 정도 기도를 했을 때 1 ತಿಂಗಳು ಪ್ರಾರ್ಥನೆ ಮಾಡಾದ ಮೇಲೆ ನಾವು 하나님께서 이걸 응답해 주시겠구나. ದೇವರು ಈ ಒಂದು ಪ್ರತಿ ಉತ್ತರವನ್ನು ಕೊಡುತ್ತಾನೆ ನಮಗೆ. 우리 일이 아닌데 ಇದು ನಮ್ಮ ಕೆಲಸ ಅಲ್ಲ, 하나님의 일인데 ಇದು ದೇವರ ಒಂದು ಕೆಲಸ. 왜 하나님이 우리를 돕지 않겠냐? ಯಾಕೆ ದೇವರು ನಮಗೆ ಸಹಾಯ ಮಾಡುವುದಿಲ್ಲ? 한 달 동안 기도했지만 모양은 전혀 없는데 ನಾವು 1 ತಿಂಗಳು ಪ್ರಾರ್ಥನೆ ಮಾಡಿದ ಕೂಡ ಯಾವುದು ಕೂಡ ಬದಲಾವಣೆ ಆಗಲಿಲ್ಲ. 마음이 놀랍게 변하기 시작하는 거예요. ಆದ್ರೆ ಅದ್ಭುತವಾಗಿ ನಮ್ಮ ಹೃದಯಗಳು ಬದಲಾವಣೆ ಪ್ರಾರಂಭ ಆದವು. 그 다음에는 뭐라고 기도한지 아십니까? ಅದಾದ್ಮೇಲೆ ಕೂಡ ಏನ್ ಪ್ರಾರ್ಥನೆ ಮಾಡಿದ ಗೊತ್ತಾ ನಾವು? 하나님 우리에게 물질을 주십시오. ದೇವರ ದಯವಿಟ್ಟು ದುಡ್ಡನ್ನು ಕೊಡು ಸ್ವಲ್ಪ. 하나님 이걸 해결할 수 있도록 힘을 ಮತ್ತೆ ಇದರ ಬಗ್ಗೆ ಎಲ್ಲ ಕಳಲಿಕ್ಕೆ ಸಹಾಯ ಬಲವನ್ನು ಕೊಡು. ದೇವರು ನಮಗೋಸ್ಕರ ಮಾರ್ಗವನ್ನು ತೆರೆ ಮಾಡಿದರು. 기도로 시작을 했는데 ಇಂಥ ಒಂದು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಿದೆವು. 난 뒤에 우리 마음은 달라졌어요. 1 ತಿಂಗಳಾದ ಮೇಲೆ ನಮ್ಮ ಹೃದಯ ಕೂಡ ಬದಲಾವಣೆ ಆದವು. 하나님 우리에게 도와주십시오. 그 기도를 하지 않아요. ನಾವು ಮತ್ತೆ ಪ್ರಾರ್ಥನೆ ಮಾಡಿಲ್ಲ ದೇವರು ನಮಗೆ ಸಹಾಯ ಮಾಡುವಂತ. 하나님 우리를 도와주실 줄 믿습니다. ದೇವರು ನಾವು ನಂಬುತ್ತೇವೆ ನಿನ್ನೆಲ್ಲ ಕೂಡ ಸಹಾಯ ಮಾಡಿದೆ ಅಂತ. 이루어질 줄 ದೇವರು 믿습니다. ನಾವೆಲ್ಲ ಕೂಡ ನಂಬುತ್ತೇವೆ ಒಂದು ಕೆಲಸನೆಲ್ಲ ಕೂಡ ನೆರವೇರಿಸಿದೆ ಅಂತ. 감사합니다. ದೇವರು ನಿನಗೆ ಧನ್ಯವಾದ ಸಲ್ಲಿಸುತ್ತೇವೆ. 눈물을 흘리면서 하나님께 감사하는 기도를 했습니다. ಮತ್ತೆ ನಾವೆಲ್ಲ ಕೂಡ ಕಣ್ಣೀರಿಟ್ಟು ದೇವರಿಗೆಲ್ಲರೂ ಕೂಡ ಕೃತಜ್ಞತೆಯನ್ನು ಹೇಳಿದ್ದೇವೆ. 여러분 우리가 생각해 볼 때 ಯಾವ ಇದ್ರ ಬಗ್ಗೆ ಆಲೋಚನೆ ಮಾಡುತ್ತೇವೆ ನಾವು. 그 하나님이 우리 속에 역사하길 원해도 ನಿಜ ಕೂಡ ದೇವರು ನಮ್ಮಲ್ಲೆಲ್ಲ ಕೂಡ ಕಾರ್ಯ ಮಾಡಬೇಕೆಂದರೂ ಕೂಡ 우리 마음이 그걸 거부한다면 어떻게 가능하겠습니까? ನಮ್ಮ ಹೃದಯವನ್ನು ತಡೆಗಟ್ಟಿದರೆ ಏನು ತಾನೇ ಮತ್ತೆ ಕೆಲಸ ಮಾಡುತ್ತದೆ ಒಳಗೆ? 불가능할 것입니다. ಅದು ಬಹಳ ಅಸಾಧ್ಯ. 하나님 우리 마음 안에서 일을 시작하시기 때문에 ದೇವರು ನಮ್ಮಲ್ಲಿ ಹೃದಯದಲ್ಲಿ ಕಾರ್ಯ ಮಾಡಲಿಕ್ಕೆ
ಪ್ರಾರಂಭಿಸುತ್ತಾನೆ. 근데 우리 마음 속에 하나님이 살아서 있으면서 ಆದ್ರೆ ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಹೃದಯದಲ್ಲಿ ಜೀವಿಸ್ತಾ ಇದ್ದಾನೆ ಅಂತ ಆತನ ಒಳಗಿದ್ದಾನೆ ಅಂತ ಹೇಳಿದರೆ 하나님의 일이란 사실을 깨닫게 됐어요. ನಾನು ತಿಳಿದುಕೊಳ್ಳಬೇಕು ಇದೊಂದು ಸಮಸ್ಯೆ ನನ್ನದಲ್ಲ ದೇವರದು ಅಂತ. 너무 놀라웠습니다. ಇದು ಬಹಳ ಅದ್ಭುತವಾಗಿತ್ತು. 이제 내가 내 마음에 하나님이 없기 때문에 ಯಾಕಂದ್ರೆ ದೇವರೊಳಗೆ ದೇವರಿದ್ದಾನೆ. 문제라는 것이. ಯಾಕಂದ್ರೆ ದೇವರು ನನ್ನೊಳಗೆ ಇಲ್ಲ, ಅದಕ್ಕೆ 병이 들어서 문제가 아니라 ರೋಗ ಇದೆ ಅಂತ ಸಮಸ್ಯೆ ಅಲ್ಲ ನಿನ್ನಲ್ಲಿ. 건져줄 하나님이 마음에 없어서 문제. ಆದ್ರೆ ಸಮಸ್ಯೆ ಏನಂತಂದ್ರೆ ಆ ಒಂದು ದೇವರಿಲ್ಲ, ಆ ಒಂದು ರೋಗದ ಬಿಡಿಸುವಂತ ದೇವರಿನ ಹತ್ರ. 가난해서 문제가 아니라 ಸಮಸ್ಯೆ ನಿನ್ ಬಡವನಾಗಿರೋದಲ್ಲ, 가난을 해결할 그 하나님 마음에 없기 때문에 문제라는 거죠. ಆದ್ರೆ ಆ ಒಂದು ಸಮಸ್ಯೆಯಿಂದ ಬಿಡುಗಡೆ ಮಾಡುವಂತ ದೇವರಿನೊಳಗಿಲ್ಲ, ಅದೇ ಒಂದು ಸಮಸ್ಯೆ. 인생이 누구든지 인생을 사는 동안에 ನಮ್ಮ ಜೀವಿತ ಹೇಗಿದ್ದರೂ ಜೀವಿಸಿದ್ರು ಕೂಡ ನಮ್ಮ ಜೀವಿತದಲ್ಲಿ 슬픔이 닥칠 수 있고 ದುಃಖ ನಮ್ಮ ಮೇಲೆ ಬರುತ್ತದೆ, 고통이 닥칠 수 있고 ನಮ್ಮ ಮೇಲೆ ನೋವುಗಳು ಬರುತ್ತದೆ, 문제가 닥칠 수가 있어. ಅನೇಕ ತರಹದ ಸಂಗತಿಗಳು ನಮ್ಮ ಮೇಲೆ ಆಗುತ್ತದೆ. 그런 문제가 없는 사람이 누가 있습니까? ಯಾರು ತಾನೇ ಇದ್ದಾರೆ ಈ ಒಂದು ಸಮಸ್ಯೆಗಳಿಲ್ಲದಂತೆ? 우리는 그걸 이길 만한 힘이 없습니다. ಆದ್ರೆ ಆ ಒಂದು ಬಲ ನಮ್ಮಲ್ಲಿಲ್ಲ ಈ ಒಂದು ಸಮಸ್ಯೆ ಹೊರಗೆ ಬರುವುದಕ್ಕೆ. ನಮ್ಮ ಹತ್ರ ಯಾವುದೇ ತರದ ಬಲ ಇಲ್ಲ. 하나님은 그 능력이 있습니다. ಆದ್ರೆ ದೇವ್ರಿಗೆ ಆ ಒಂದು ಬಲ ಇದೆ. 하나님 우리 안에 계시면 ದೇವರು ನಮ್ಮೊಳಗಿದ್ದಾರೆ. 하나님과 우리가 하나가 되면 ದೇವರು ಮತ್ತೆ ನಾವು ಒಂದಾದರೆ 하나님의 모든 문제는 우리의 문제가 되고 ಎಲ್ಲ ಒಂದು ಸಮಸ್ಯೆ ನಮ್ಮ ಒಂದು ಸಮಸ್ಯೆ ಆಗುತ್ತದೆ. 우리의 모든 문제는 하나님의 문제가 되고 ಎಲ್ಲ ನಮ್ಮ ಸಮಸ್ಯೆ ದೇವರ ಸಮಸ್ಯೆ ಆಗುತ್ತದೆ. 하나님 앞에 어떤 돈이 없다고 하나님이 천지를 창조 못했습니까? ದೇವರೇನಾದ್ರು ಕೂಡ ಇದು ಭೂಮಿ ಆಕಾಶ ಉಂಟು ಮಾಡಲಿಕ್ಕೆ ಅದರ ಹಣ ಇಲ್ಲ ಅಂತ ಉಂಟು ಮಾಡಲಿಲ್ಲವಾ? 하나님 돈이 없어 비를 못 내리신 적이 있습니까? ದೇವರು ಭೂಮಿ ಮೇಲೆ ಮಳೆಯನ್ನು ಸುರಿಯ ಮಾಡಲಿಲ್ಲದಕ್ಕೆ ಅದರಿಂದ ದುಡ್ಡು ಏನಲ್ಲಿ ಇರಲಿಲ್ವಾ? 돈이 없어 병을 못 고치신 적이 있습니까? ಮತ್ತೆ ಏನಾದ್ರೂ ಕೂಡ ಯೇಸು ಸ್ವಾಮಿಯ ರೋಗಗಳನ್ನು ವಾಸಿ ಮಾಡಲಿಕ್ಕೆ ಆಗಲಿಲ್ವಾ? ಅದನ್ನು ಹಣ ಇಲ್ಲ ಅಂತ. 돈에 매이지 하나님은 돈에 매이지 않습니다. ಆದ್ರೆ ನೀನು ಹಣಕ್ಕೆ ಸಿಕ್ಕಾಕೊಂಡಿದೆ, ಆದ್ರೆ ದೇವರು ಹಣಕ್ಕೆ ಸಿಕ್ಕಾಕೊಂಡಿಲ್ಲ. 형편에 매이지 하나님은 형편에 매이지 않습니다. ನೀನು ಪರಿಸ್ಥಿತಿಗಳಲ್ಲಿ ಕಟ್ಟಾಕಲ್ಪಟ್ಟಿದೆ, ಆದ್ರೆ ದೇವರು ಯಾವುದು ಪರಿಸ್ಥಿತಿ ಕಟ್ಟಾಕಲ್ಪಟ್ಟಿಲ್ಲ. 하나님이 우리 안에 살아 계신 게 정확할진데 ಇದು ನಿಜವಾಗಿ ಕೂಡ ಒಂದು ಸತ್ಯ, ದೇವರ ನಮ್ಮೊಳಗೆ ಜೀವಿಸುತ್ತಿದ್ದಾನೆ. 어떤 것도 문제가 되지 않는다는 것이죠. ನಿಜವಾಗೂ ಕೂಡ ಯಾವುದೇ ತರಹದ ಸಂಗತಿ ಯಾವುದು ಕೂಡ ಸಮಸ್ಯೆನೇ ಅಲ್ಲ. 한번 귀가 굉장히 아팠었어요. ಒಂದು ಸಾರಿ ನನ್ನ ಕಿವಿಯಲ್ಲಿ ಬಹಳ ಒಂದು ನೋವಿತ್ತು. ನನ್ನ ಕಿವಿಗೆ 앞두고 ರಿಟ್ರೀಟ್ ಇತ್ತು, ಅಲ್ಲೇ 너무 더웠어요. ಆ ಒಂದು ಬೇಸಿಗೆ ಬಹಳ ಬಿಸಿಯಾಗಿತ್ತು. 함께 해수욕장을 다녀왔어요. ಕುಟುಂಬದಲ್ಲಿ ನಾನು ಬೀಚ್ಗೆ ಹೋದೆನು. 근데 해수욕장에 귀에 물이 들어갔어요. ಯಾವಾಗ ಬೀಚಲ್ಲಿ ಹೋದ ನೀರು ನನ್ನ ಕಿವಿ ಒಳಗೋಯ್ತು. 고름이 귀에서 나기 시작했어요. ಮತ್ತೆ ಅದರೊಳಗೆ ನೀರೊಳಗೆ ಕಿವಿ ಒಳಗೋಯ್ತು. 고통스러웠어요. ಅದು ಬಹಳ ನೋವಾಯ್ತು. ಇನ್ನು ನನಗೆ 귀가 쾅쾅쾅쾅 쑤셨어요. ಪ್ರತಿ ಸಾರಿ ಕೂಡ ಅದು ಹೊಡಿತಿತ್ತು, ನನ್ನ ಕಿವಿಯಲ್ಲಿ ಅನುಭವಿಸುತ್ತಿದ್ದೆ ನಾನು ಅದನ್ನ. 그리고 이제 귀에서 막 물이 흐르기 ಮತ್ತೆ ಕಿವಿಗಳಿಂದ ಎಲ್ಲವೂ ಕೂಡ ನೀರು ಬರಲಿಕ್ಕೆ ಪ್ರಾರಂಭವಾಯಿತು. 내가 이 귀 문제 때문에 하나님 앞에 기도하게 됐어요. ಒಂದು ದಿನ ಈ ಒಂದು ಕಿವಿಯ ಸಮಸ್ಯೆ ನಿಮಿತ್ತ ದೇವರಿಗೆ ಪ್ರಾರ್ಥನೆ ಮಾಡಿದೆ. ನಾನು 제가 이 집회를 하는데 귀가 너무 고통스럽습니다. ದೇವರಿಗೆ ನಾನು ಸಮ್ಮೇಳನಕ್ಕೆ ಹೋಗಬೇಕಾಗಿದೆ, ಆದ್ರೆ ನನ್ನ ಕಿವಿ ನೋವಲಿದೆ. 근데 내 마음속 한쪽에 어떤 마음이냐면 이러다 귀가 먹게 되는 게 아닌가. ಇನ್ನೊಂದು ಕಡೆ ಹೃದಯದಲ್ಲಿ ಕೂಡ ಈ ಕಿವಿ ಬಹಳ ನೋವಾಗುತ್ತೆ ಅಂದುಕೊಂಡಿದ್ದೆ. 이러다가 내가 진짜 또 내 고름이 내려들어 죽게 되는 게 아닌 그런 두려움이 ನಿಜ ಕೂಡ ಒಂದು ಆಲೋಚನೆ ಬಂತು, ಈ ಒಂದು ಏನಾದ್ರೂ ಕೂಡ ನೀರೊಳಗೆ ಇನ್ನು ಹೆಚ್ಚೊಳಗೆ ಒಂದು ಮೆದುಳಿಗೆ ಹೋದ್ರೆ ಎಲ್ಲ ಕೂಡ ನಾನು ಸತ್ತು ಬಿಡ್ತೀನಿ ಅಂತ. ಅದಾದ್ಮೇಲೆ ಎಂತ ಒಂದು ಆಲೋಚನೆ ಇತ್ತು ನನಗೆ, 이 귀가 내 귀냐, ಈ ಒಂದು ಕಿವಿ ನನ್ನ ಕಿವಿನಾ, 내 몸 전체가 하나님의 것인데 ಇಡೀ ದೇಹವೆಲ್ಲ ದೇವರದು. 아니라 하나님이 내가 복음 전하는데 귀머거리가 되는 게 필요하다면 그렇게 하실 거고, ದೇವರನಿಗೆ ಕೂಡ ಅಂತ ಮಾಡಬೇಕಾದ್ರೆ ಆತನ ಹಾಗೆ ಮಾಡುತ್ತಾನೆ. 내가 복음을 위해 사는데 하나님 나를 죽게 하는 필요하면 죽게 하실 거고, ನಾನು ಸುವಾರ್ತೆಗೆ ಜೀವಿಸಬೇಕಂತಿದ್ರೆ ದೇವರನ್ನು ಸಾಯಿಸಬೇಕಂದ್ರೆ ಅದು ನಿಜವಾಗಿ ಕೂಡ ಅದಾಗುತ್ತೆ. 하나님 나를 이건 내 귀 아니야 하나님의 것인데 ಇದು ನನ್ನ ಕಿವಿಯಲ್ಲ, ಇದು ದೇವರದು. 내 마음에 그 마음이 딱 들어오기 시작했어. ಆ ಒಂದು ಹೃದಯದಲ್ಲಿ ಪ್ರವೇಶ ಆಯಿತು. 이건 내 귀가 아니라 하나님의 일이 돼 ಬರೆ었어. ಇದು ನನ್ನದು ಕಿವಿಯಲ್ಲ, ಇದೆ ದೇವರೊಂದು ಸಮಸ್ಯೆ ಇದು. ಈಗ 제가 귀가 아프지 하나님께 감사했어요. ಪ್ರತಿ ಸಾರಿ ನೋವುತ್ತಿದ್ರು ಕಿವಿಯ ದೇವರಿಗೆ ಕೃತಜ್ಞನಾಗಿರ್ತಿದ್ದೆ. 이 귀가 내 귀입니까? 당신의 귀가 아닙니까? ನಿಜವಾಗಿ ಕೂಡ ದೇವರೇ ನನ್ನ ಕಿವಿನ ನಿನ್ನ ಕಿವಿ ಅಲ್ಲವಾ? 당신이 고통스럽게 해야 할 필요가 있으면 고통스럽게 하십시오. ದೇವರೇ ನಿಜವಾಗಿ ಕೂಡ ನೋವನ್ನು ಅನುಭವಿಸಬೇಕಾದ್ರೆ ನೀನು ನೋವನ್ನು ಕೊಡು. 당신이 낫게 해야 할 필요가 있다면 당신 낫게 해주실 줄 믿습니다. ನಿಜವಾಗಿ ಕೂಡ ನಂಬುತ್ತೇನೆ, ನೀನು ಗುಣಪಡಿಸಬೇಕಾದ್ರೆ ಗುಣಪಡಿಸುತ್ತೀಯ ಅಂತ. 그러면 이 사람도 그 문제가 내 문제가 아니라 하나님의 문제가 되어버렸어요. ಆ ಒಂದು ಸಮಸ್ಯೆ ನನ್ನ ಒಂದು ಸಮಸ್ಯೆ ಆಗಲಿ, ಆದ್ರೆ ದೇವರ ಸಮಸ್ಯೆ ಆಯ್ತು. ಈಗ 정심을 먹고 하나님 이 모든 것을 주님께 맡깁니다 했습니다. ಮತ್ತೆ ನಾನು ದೇವರಿಗೆ ಹೇಳಿದೆ, ದೇವರೇ ಈ ಒಂದು ಸಮಸ್ಯೆ ಎಲ್ಲ ನಿನ್ನ ಮೇಲೆ ಹಾಕುತ್ತೇನೆ ಅಂತ. 잠시 제가 낮잠을 잤어요. ಮತ್ತೆ ನಾನು ಸಣ್ಣ ನಿದ್ದೆಯನ್ನು ತೆಗೆದುಕೊಂಡೆ. ಅಲ್ಲಿ 30분 정도 안 되게 잠을 잔 걸로 알고 있어요. ನಾನು ಅಂದುಕೊಂಡೆ ಬರೀ 30 ನಿಮಿಷಗಳ ಕಾಲ ಮಲಗಿಕೊಂಡಿದೆ ಅಂತ. 잠자리에 딱 끼어났을 때에
ಯಾವಾಗ ನಿದ್ದೆಯಿಂದ ಎದ್ದಿದ್ದೇನೋ 그 베갯잎이 물이 흘러 젖었을 것 같은 생각이 들었어요. ಆದ್ರೆ ನಾನು ನೋಡಿದೆ ಅಲ್ಲಿರುವಂತ ಆ ಒಂದು ತಲೆತಿಬ್ಬು ಎಲ್ಲ ಒಂದು ನೀರಿಂದ ಎಲ್ಲ ಕೂಡ ಒದ್ದೆ ಆಗಿತ್ತು ಅಂತ. 깨끗했습니다. ಯಾವಾಗ ನೆದ್ದಿನ ಎಲ್ಲವೂ ಕೂಡ ಶುದ್ಧವಾಗಿತ್ತು. 내 키가 금방 다 나았다는 걸 ನಾನು 느꼈어요. ಕೂಡ ಅಲ್ಲಿ ಅನುಭವಿಸಿದ ಇಡೀ ಒಂದು ಕಿವಿಯೆಲ್ಲ ಕೂಡ ಶುದ್ಧ ಗುಣವಾಯಿತು 귀를 ಅಂತ. 이렇게 떼내봤습니다. ಮತ್ತೆ ನಾನು ಕಿವಿ ಹೊಡೆಯಲಿಕ್ಕೆ ಪ್ರಾರಂಭ ಮಾಡಿದೆ. 좀 전까지 귀가 굉장히 안 좋았는데 ನಿಜ ಕೂಡ ಅಲ್ಲಿರುವ ಸ್ವಲ್ಪ ಹೊತ್ತು ಕಾಲ ನಾನು ಕಿವಿ ನೋವುತ್ತಿತ್ತು. 1시간이 채 되기 전에 1 ಗಂಟೆ ಆಗಿದ್ರು ಕೂಡ 하나님 내 귀를 참 온전하게 해줬어요. ದೇವರು ಸಂಪೂರ್ಣವಾಗಿ ಗುಣ ಮಾಡಿದ್ರು ನನ್ನ ಕಿವಿಯನ್ನು. 나는 창세기 2장 이 말씀을 참 좋아해요. ನಿಜವಾಗಿ ಕೂಡ ಆದಿಕಾಂಡ 2ನೇ ಅಧ್ಯಾಯ ನಾನು ಬಹಳ ಇಷ್ಟಪಡ್ತೇನೆ ವಾಕ್ಯಗಳನ್ನು. 하나님이 땅에 비를 내리지 아니했다고. 5 ನಿಮಿಷ ಹೇಳುತ್ತೆ ದೇವರು ಭೂಮಿ ಮೇಲೆ ಯಾವುದೇ ತರಹದ ಒಂದು ಮಳೆಯನ್ನು ಬರ ಮಾಡಿರಲಿಲ್ಲ ಅಂತ. 사람도 없었다고. ಮತ್ತೆ ಅಲ್ಲಿ ಯಾವ ಮನುಷ್ಯನಿರಲಿಲ್ಲ ವ್ಯವಸಾಯ ಮಾಡುವುದಕ್ಕೆ. 소목이 나지 아니했다고. ಮತ್ತೆ ಅಲ್ಲಿ ಯಾವುದೇ ತರಹದ ಭೂಮಿಯಲ್ಲಿ ಗಿಡ ಇರಲಿಲ್ಲ. ಮತ್ತೆ ಯಾವುದು ಜಾಗದಲ್ಲಿ ಯಾವುದೇ ತರಹದ ಪಲ್ಯವೂ ಕೂಡ ಹುಟ್ಟಿರಲಿಲ್ಲ. ಅಲ್ಲಿ ಏನು ಕೂಡ ಇರಲಿಲ್ಲ. 하나님이 그곳에 계시면 ಆದ್ರೆ ಆ ಒಂದು ಜಾಗದಲ್ಲಿ ದೇವರಿದ್ದಾನೆ ಅಂತ ಹೇಳಿದರೆ 하나님은 그 모든 문제가 아무것도 문제가 되어지지 않는다는 것이. ಆದ್ರೆ ದೇವರಿಗೆ ಈ ಒಂದು ಸಮಸ್ಯೆಗಳಲ್ಲಿ ಯಾವುದೇ ತರಹದ ಸಮಸ್ಯೆಗಳಲ್ಲ ದೇವರಿಗೆ. 이제 이런 땅에서 하나님이 일을 하기 시작하셨습니다. ಈ ಒಂದು ಭೂಮಿಯಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. 흙으로 사람을 만드셨어요. ಆ ಒಂದು ನೆಲದ ಮಣ್ಣಿಂದ ದೇವರು ಮನುಷ್ಯನನ್ನು ಮಾಡಿದನು. 동산에 많은 짐승도 만들고 그 다음에 나무들도 ಮತ್ತೆ ದೇವರು ಅಲ್ಲಿರುವಂತಹ ಸುಂದರವಾದ ತೋಟನ ಮಾಡಿದ್ರು. ಮತ್ತೆ ಅನೇಕ ಪ್ರಾಣಿಗಳನ್ನು ಕೂಡ ಉಂಟು ಮಾಡಿದ್ರು. ಅಲ್ಲಿ 하나님에 의해서 변해져 가는 것입니다. ಇವೆಲ್ಲ ಸಂಗತಿಗಳು ದೇವರಿಂದ ಬದಲಾದವು. 여러분 정말 에덴이 그렇게 변했습니다. ಇದು ಹೀಗೆ ಎದೆನ್ ತೋಟ ಮಾರಲ್ಪಟ್ಟಿತು. 어떤 사람들은 그 마음에 공허가 온 사람이 있습니다. ಆದ್ರೆ ಕೆಲವು ಮನುಷ್ಯರಿಗೆ ಖಾಲಿತನ ಇರುತ್ತದೆ ಹೃದಯದಲ್ಲಿ. 저는 제 형님이 세상을 떠날 때 ಯಾವಾಗ ನನ್ನ ದೊಡ್ಡ ಅಣ್ಣ ಈ ಲೋಕವನ್ನು ಬಿಟ್ಟು ಹೋಗಬೇಕಾದರೆ 암에 걸려 세상을 떠났습니다. ಆತನೊಳಗೆ ಲಿವರ್ ಕ್ಯಾನ್ಸರ್ ಇತ್ತು ಒಳಗೆ. 형님이 정말 그 하나님을 멀리 떠나 있다가 간암에 들어서 이제 고통 속에 세상을 떠나는 모양을 보았어요. ನನಗೆ ಗೊತ್ತಾಯಿತು ಆತನು ದೇವರಿಂದ ದೂರವಾಗಿ ದೇವರನ್ನು ಬಿಟ್ಟು ಬಹಳ ಒಂದು ದಿನದಿಂದ ಆತನ ಒಳಗಾಗಿ ಆತನ ಲಿವರ್ ಕ್ಯಾನ್ಸರ್ ಹೊಂದಿಕೊಂಡ. 형님이 참 내가 65년도에 저 형님이 구원을 받았어요. 1965ರಲ್ಲಿ ನನ್ನ ದೊಡ್ಡ ಅಣ್ಣ ರಕ್ಷಣೆ ಹೊಂದಿಕೊಂಡನು. 굉장히 기뻐하면서 살았어요. ಆತನು ಬಹಳ ಸಂತೋಷವಾದ ಜೀವಿತನಾಗಿ ಜೀವಿಸಿದ. 옛날에 살던 삶 완전히 변했어요. ನಿಜಕೂಡ ಆತನ ಜೀವಿತ ಸಂಪೂರ್ಣವಾಗಿ ಬದಲಾವಣೆ ಆಗಿತ್ತು. 제가 68년도에 군에서 제대를 1968ರಲ್ಲಿ ಆರ್ಮಿಯಿಂದ ರಿಲೀಸ್ ಆದೆ ನಾನು. 형님 제대하고 난 뒤에 형님이 너무 달라진 거예요. ಆದ್ರೆ ಡಿಸ್ಚಾರ್ಜ್ ಆದ್ಮೇಲೆ ನಾನು ನೋಡಿದೆ ನನ್ನ ದೊಡ್ಡ ಅಣ್ಣ ಬಹಳ ಬದಲಾವಣೆ ಆಗಿದ್ದನು. 세상으로 돌아간 거예요. ಆತನಾಗಲೇ ಲೋಕಕ್ಕೆ ಹಿಂತಿರುಗಿ ಹೋಗಿದ್ದನು. 그랬다가 이제 그 이후에 몇 년을 형님이 세상을 떠나게 됐어요. ಅದಾದ ಮೇಲೆ ಕೆಲವೊಂದು ವರ್ಷಗಳಾದ ಮೇಲೆ ನನ್ನ ದೊಡ್ಡ ಅಣ್ಣ ಸತ್ತು ಹೋದನು. 제가 형님이 구원받은 그때를 제 군에 가기 전이었는데 기억이 생생합니다. ನಿಜ ಕೂಡ ನನ್ನ ನೆನಪಿತ್ತು ನಾನು ಯಾವಾಗ ಆರ್ಮಿಗೆ ಹೋಗೋಕ್ಕಿಂತ ಮುಂಚೆ ನಾನು ಹೇಗಿದ್ದೇನೆ ಅಂತ. 제가 10월 달에 군에 10월 30일 입대를 했는데 ನಾನು ಆರ್ಮಿಗೆ ಅಕ್ಟೋಬರ್ 30ರಲ್ಲಿ ಒಳಗೆ ಹೋದೆ. 군에 가기 전에 제 고향에서 한 사흘을 형님과 같이 지냈어요. ಆದ್ರೆ ಆರ್ಮಿ ಹೋಗೋಕ್ಕಿಂತ ಮುಂಚೆ ನನ್ನ ಅಣ್ಣನೊಂದಿಗೆ 3 ದಿನಗಳ ಕಾಲ ನಾನು ಮೂರಲ್ಲೇ ಇದ್ದೆ. 별을 배로 가자고 그랬어요. ನನ್ನ ಅಣ್ಣನ ಹೇಳಿದನು ಹೋಗಿ ಸ್ವಲ್ಪ ಹುಲ್ಲನ್ನು ಕತ್ತರಿಸಿಕೊಂಡು ಬರೋಣ ಅಂತ. 나를 들고 형님과 별을 배로 논으로 갔어요. ಮತ್ತೆ ನಾನು ಹೊಲಕ್ಕೆ ಹೋದೆ ಒಂದು ಕುಡುಗೋಲ ತೆಗೆದುಕೊಂಡು ನನ್ನ ಅಣ್ಣನೊಂದಿಗೆ. 하루 종일 배를 베면서 둘이 이야기를 했어요. ಮತ್ತೆ ಇಡೀ ದಿನ ಎಲ್ಲ ಕೂಡ ಅದನ್ನು ಕತ್ತರಿಸಿ ನಾವೆಲ್ಲರೂ ಕೂಡ ಮಾತಾಡುತ್ತಿದ್ದೆವು. 그러면서 형님하고 성경 이야기를 했어요. ಯಾವಾಗೆಲ್ಲ ಹುಲ್ಲನ್ನು ಕತ್ತರಿಸಿದ ಅಣ್ಣನೊಂದಿಗೆ ಮಾತಾಡುತ್ತಿದ್ದೆವು ನಾನು. 곁담 위에 앉아서 또 우리는 점심을 먹으며 성경 이야기를 했어요. ಮತ್ತೆ ಅಲ್ಲೆಲ್ಲ ಕೂಡ ಕೂತ್ಕೊಂಡು ಆ ಒಂದು ಹುಲ್ಲಿನ ಮೇಲೆ ಸತ್ಯವೇದ ಬಗ್ಗೆ ಮಾತಾಡಿದೆವು. 형님의 마음에 복음으로 가득 차 있었어요. ಅದಾದ್ಮೇಲೆ ನನ್ನ ಅಣ್ಣ ಹೃದಯ ಎಲ್ಲ ಇಡೀ ಹೃದಯವೆಲ್ಲ ಕೂಡ ಸುವಾರ್ತೆ ತುಂಬಿಕೊಂಡಿತ್ತು. 하나님으로 가득 차 있었어요. ಆತನ ಹೃದಯವೆಲ್ಲ ಕೂಡ ಇಡೀ ದೇವರ ಹೃದಯ ತುಂಬಿಕೊಂಡಿತ್ತು. 그 마음 안에 정말 하나님이 살아서 일하는 걸 느낄 수 있어요. ನಾನು ನಿಜ ಕೂಡ ಅನುಭವಿಸಿದ ದೇವರು ಆತನ ಹೃದಯದಲ್ಲಿ ಜೀವಿಸಿದ್ದಾನೆ ಮತ್ತೆ ಕಾರ್ಯ ಮಾಡ್ತಿದ್ದಾನೆ ಅಂತ. 소망이 가득 차 있었어요. ಮತ್ತೆ ನನ್ನ ದೊಡ್ಡ ಅಣ್ಣ ನಿನ್ನ ನಿರೀಕ್ಷೆ ತುಂಬಿಕೊಂಡಿದ್ದನು. 왜냐하면 하나님이 우리 마음에 소망을 만들어 주기 때문에. ಯಾಕಂದ್ರೆ ದೇವರು ಮಾಡಿದನು ನಿರೀಕ್ಷೆ ಒಳಗೆ. 근데 3년 뒤에 다시 와서 형님을 봐서 형님은 너무 변해 있었어요. ಮತ್ತೆ 3 ವರ್ಷಗಳ ನನ್ನ ನೋಡಿದಾದ್ಮೇಲೆ ಅದನ್ನು ಬಹಳ ಮಾರ್ಪಟ್ಟಿದ್ದಾಗಲೇ. 하나님을 버리고 세상에 깊이 젖어버려. ಆದ್ರೆ ಆತನು ದೇವರನ್ನು ತಿರಸ್ಕರಿಸಿ ಬಿಟ್ಟು ಆತನು ಲೋಕಕ್ಕೆ ಒಳಗಾಗಿ ಆಳವಾಗಿಬಿಟ್ಟಿದ್ದ. 형님의 마음 속에 하나님이 계시질 않는. ಮತ್ತೆ ನನ್ನಲ್ಲಿ ಯಾವುದೇ ತರಹದ ದೇವರು ಒಳಗಿರಲಿಲ್ಲ. ಇನ್ನು 마음에 소망대 절망으로 가득 차 있었어. ನಿರೀಕ್ಷೆ ಬದಲಾಗಿ ಆತನ ಇಡೀ ಜೀವಿತದಲ್ಲಿ ನೋವಿನ ತುಂಬಿಕೊಂಡಿತ್ತು. 내가 추석에 한번 고향을 갔는데 ಕೃತಜ್ಞತೆ ಒಂದು ಸಮಯದಲ್ಲಿ ನಾನೆಲ್ಲರೂ ಕೂಡ ಹಿಂದಿರಿ ಮನೆಗೆ ಹೋದೆನು. 몸이 상당히 좋지 않은 걸 느끼. ನಿಜ ಕೂಡ ನಾನು ನೋಡಿದ್ದೇನೆ ನನ್ನ ದೊಡ್ಡ ಅಣ್ಣ ಬಹಳ ರೋಗದಲ್ಲಿದ್ದ ಅಂತ. 형님 몸이 너무 안 좋아 보입니다. ಅಣ್ಣ ನೀನು ಬಹಳ ನೋವಿನೊಳಗಿರಂತೆ ಕಾಣುತ್ತೀಯಾ. 제가 있는 대구로 토해지러 오세요. 제가 병원에 한번 진찰 한번 해볼게요. ನಾನು ಇರೋದ ದೇಗೋತ್ರಪ್ಪ ನೀನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ನೀನೆಲ್ಲರೂ ಕೂಡ ಪರೀಕ್ಷೆ ಮಾಡಿಸುತ್ತೇನೆ. ನಾನು ದೊಡ್ಡ ಅಣ್ಣ ಹೇಳಿದ ನನಗೆ 암이었으면 좋겠다. ನನಗಿದೆ ಕ್ಯಾನ್ಸರ್ ಇದೆ ಅನ್ಕೊಳ್ತೀನಿ ನಾನು. 살고 싶은 마음이
ನಾನು ಲೋಕದಲ್ಲಿ ಜೀವಿಸುವುದಿಲ್ಲ. 내가 세상을 살려고 굉장히 발버둥을 쳐봐. ನಿಜವಾಗ್ಲೂ ನಾನು ಲೋಕದಲ್ಲಿ ಬಹಳ ಜೀವಿಸಿದ್ದೇನೆ. 내겐 아무 소망이 없다. ಆದ್ರೆ ಯಾವುದೇ ನಿರೀಕ್ಷೆ ಇರಲಿಲ್ಲ ನನಗೆ. 난 아무 소망이 없어. ನನಗೆ ಯಾವುದೇ ತರ ನಿರೀಕ್ಷೆ ಇಲ್ಲ. 내가 자식도 소망이 없고. ನನ್ನ ಮಕ್ಕಳಲ್ಲಿ ಕೂಡ ನನ್ನ ನಿರೀಕ್ಷೆ ಇಲ್ಲ. 집도 소망이 없고. ನನ್ನ ಮನೆಯಲ್ಲಿ ನಿರೀಕ್ಷೆ ಇಲ್ಲ ನನಗೆ. 소망이 없으면 못 살겠다. ನಾನು ಜೀವಿಸಕ್ಕಾಗದ್ರೆ ನನ್ನ ನಿರೀಕ್ಷೆ ಇಲ್ಲ ಈಗ. 이제 하나님이 형님 마음에서 하나님을 멀리했어. ಆದ್ರೆ ನನ್ನ ಹೃದಯದಂತ ನನ್ನ ಅಣ್ಣ ಹೃದಯಂತ ದೇವರು ಈಗ ಅದ್ರ ಹೃದಯದಲ್ಲಿ ಇಲ್ಲ. 그때 하나님 갖고 왔을 때 그 안에 소망이 가득 찼었는데. ಯಾವಾಗ ಆತನ ದೇವರೊಂದಿಗೆ ಇದ್ದನೋ ಆತನ ಹೃದಯ ತುಂಬಿಕೊಂಡಿತ್ತು ನಿರೀಕ್ಷೆಯಿಂದ. 형님은 그 얼마 후에 간암으로 세상을 떠났습니다. ಅದಾದ ಮೇಲೆ ಕೊನೆಯದಾಗಿ ನನ್ನ ಒಂದು ದೊಡ್ಡ ಅಣ್ಣನು ಕೂಡ ಲಿವರ್ ಕ್ಯಾನ್ಸರ್ ಇಂದ ಸತ್ತು ಹೋದನು. 제가 그걸 보고 깊이 느꼈습니다. ನಿಜವಾಗಿ ಕೂಡ ಅದನ್ನು ನೋಡಿದಾಗ ನಾನು ಬಹಳ ಒಂದು ಆಲೋಚನೆ ಮಾಡಿದ ಒಳಗೆ. 성경 말씀 한 마디 듣는 거 별로 중요하지 않는 것처럼 보이지만 ನಿಜವಾಗಿ ಕೂಡ ಒಂದು ಸಾರಿ ಬಂದು ದೇವರ ವಾಕ್ಯ ಕೇಳಿದ್ರೆ ಅದು ಪ್ರಾಮುಖ್ಯತೆ ಕಾಣಿಸಲ್ಲ. ಆದರೆ 그 말씀을 들으면 하나님이 내 마음 안에 살아 계실 때 ಯಾವಾಗ ಒಂದು ಮಾತನ್ನು ಕೇಳಿ ದೇವರಿನೊಳಗೆ ಜೀವಿಸುತ್ತಿರುತ್ತಾನೋ 우리 마음에 소망이 일어나. ನಮ್ಮ ಹೃದಯದಲ್ಲಿ ನಿರೀಕ್ಷೆ ಹುಟ್ಟುತ್ತದೆ ಹೆಚ್ಚಾಗಿ. 하나님이 여러분의 마음 안에 살아 계시며 ದೇವರಿನ ಹೃದಯದಲ್ಲಿ ಜೀವಿಸುತ್ತಿದ್ದಾನೆ ಅಂತ ಹೇಳಿದರೆ 형편이 다른 게 아무리 나쁘도 그게 문제가 되지 않는다는. ನಿಜವಾಗಿ ಕೂಡ ಎಲ್ಲ ಕೂಡ ತರಹದ ಸಮಸ್ಯೆಗಳಿದ್ರೂ ಕೂಡ ಅದು ಬೇರೆ ಕೂಡ ಏನು ಕೂಡ ಅಲ್ಲ. 그럼 예수님이 제자들과 함께 세상에 계실 때 ವ್ಯತ್ಯಾಸದ ಪರಿಸ್ಥಿತಿ ಕೂಡ ಅದೇನು ಕೂಡ ಅಲ್ಲ. 그 제자들은 예수님과 함께 삶을 살았어요. ಆ ಒಂದು ಶಿಷ್ಯರೆಲ್ಲರೂ ಕೂಡ ಯೇಸುವಿನಿಂದ ಜೀವಿಸಿದರು. 포도주가 모자란다고 문제가 ಏನೂ ಕೂಡ ಸಮಸ್ಯೆ ಇದ್ದರು. ಎಲ್ಲರೂ ಕೂಡ ದ್ರಾಕ್ಷಾರಸ ಬೇಕಾಗಿದ್ದಾಗ 배에 그 파도가 쳐서 배가 뒤집어진다고 해서 문제가 ಯಾವಾಗ ಎಲ್ಲ ಕೂಡ ಒಂದು ಬಿರುಗಾಳಿ ಬಂತ ಒಂದು ದೋಣಿ ಮೇಲೆ ಏನಾದ್ರು ಕೂಡ ಸಮಸ್ಯೆ ಇತ್ತ. 5,000명이 먹을 게 없다고 문제가 됐어요. ಯಾವಾಗ 5 ಜನರ ನಡುವೆ ಎಲ್ಲರೂ ಕೂಡ ಊಟ ಮಾಡಿಸಿದಾಗ ಏನಾದ್ರು ಕೂಡ ಸಮಸ್ಯೆ ಇತ್ತ. 여러분 정말 그 야이로의 아들이 딸이 죽어간다고 문제가 됐어요. ಯಾವಾಗ ಒಂದು ಯಾಯಿರನ ಮಗಳು ಸತ್ತೋಗಿದ್ರು ಕೂಡ ಏನಾದ್ರು ಕೂಡ ಸಮಸ್ಯೆ ಇತ್ತ. ಅಲ್ಲಿ 예수 그리스도가 그들과 함께 있는 동안에 ಯೇಸು ಕ್ರಿಸ್ತನ ಅವರೊಂದಿಗೆ ಇರುವಾಗ 그들은 어떤 어려운 문제가 닥치지만 그건 전혀 문제가 되지 않았다. ಅವ್ರು ಎಂತ ಒಂದು ಸಮಸ್ಯೆಗಳನ್ನು ಕೂಡ ಎದುರಿಸಿದ್ರು ಕೂಡ ಅವರು ಏನು ಕೂಡ ಸಮಸ್ಯೆನೇ ಅಲ್ಲ. 그래서 저도 제가 지금까지 살아온 삶 속에서 ನಿಜವೂ ಕೂಡ ನನ್ನ ಜೀವಿತದಲ್ಲಿ ಕೂಡ ಅಲ್ಲಿ ಜೀವಿಸುವಲ್ಲೂ 내가 문제가 없는 게 아니라 현재는 큰 문제들이 참 많았지만 ನಿಜವೂ ಕೂಡ ಸಮಸ್ಯೆ ಇಲ್ಲ ಅಂತ ಹೇಳಿ ಅನೇಕ ತರದ ಸಮಸ್ಯೆಗಳಿದ್ದವು. 그럼 예수 그리스도께서 내 안에 살아계 이 문제를 해결해 주기 ಆದ್ರೆ ಯಾಕಂದ್ರೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ಜೀವಿಸಿದ ನಿಮಿತ್ತ ಎಲ್ಲ ಕೂಡ ಸಮಸ್ಯೆಗಳ ಬಗ್ಗೆ ಆತನ ತೆಗೆದುಕೊಂಡ 주님으로 말미암아 기뻐하며 살 수가 있는 ಆ ಒಂದು ದೇವರ ಮೂಲಕ ನಾನು ಸಂತೋಷ ಜೀವಿತ ಜೀವಿಸಲಿಕ್ಕೆ ಪ್ರಾರಂಭವಾಯಿತು. 여러분 우리가 냉장고 안에다 음식을 넣어 놓으면 정말 음식이 잘 상하지 않죠. ಯಾವಾಗ ನಾವೆಲ್ಲ ಕೂಡ ಆಹಾರವೆಲ್ಲ ಕೂಡ ಒಂದು ಫ್ರಿಜ್ ಅಲ್ಲಿ ಇಡ್ತೇವೆ ಅದೆಲ್ಲವೂ ಕೂಡ ಕೊಳೆತು ಹೋಗುವುದಿಲ್ಲ. 춥기 때문에 거기에 다른 곰팡이나 세균들이 살질 못하지 않습니까? ಯಾಕಂದ್ರೆ ಅವೆಲ್ಲ ಕೂಡ ಫ್ರಿಜ್ ಬಹಳ ಕೂಲ್ ಆಗಿರೋ ನಿಮಿತ್ತ ಯಾವುದೇ ತರಹದ ಕ್ರಿಮಿ ಕೀಟಗಳ ಒಳಗೆ ಪ್ರವೇಶ ಮಾಡುತ್ತಿಲ್ಲ. 여러분 우리가 그 음식에다가 그 생생한 소금을 팍 절여 놓으면 상하질 않지요. ಯಾವಾಗ ಎಲ್ಲ ಕೂಡ ಮೀನೆಲ್ಲ ಕೂಡ ನಾವೆಲ್ಲವೂ ಕೂಡ ಒಂದು ಉಪ್ಪಿನಲ್ಲಿ ಹಾಕುತ್ತೇವೆ ಅವೆಲ್ಲ ಕೂಡ ಕೊಳೆತು ಹೋಗುದಿಲ್ಲ ಅಲ್ವಾ. 마음 안에 계시면 ದೇವರು ನಮ್ಮ ಹೃದಯದೊಳಗಿದ್ದರೆ 정말 우리 마음에 슬픔이 살아남을 수가 ಸೈತಾನ 없다는 ಮತ್ತೆ ದುಃಖ ನಮ್ಮ ಹೃದಯದಲ್ಲಿ ಯಾವುದೇ ತರಹದ ಇರುವುದಿಲ್ಲ. 고통이나 절망이 우리 마음 안에 살아남을 수가 없습니다. ನೋವು ಮತ್ತೆ ಹತಾಶೆ ನಮ್ಮ ಹೃದಯದಲ್ಲಿ ಇರುವುದಿಲ್ಲ. 여러분 광야에 메말라 있다 비가 오고 난 뒤에 막 잡초가 무성하게 일어나듯이 ಯಾವಾಗ ಅಡವಿಯಲ್ಲಿ ಕೂಡ ಮಳೆ ಬಂತು ಸಣ್ಣ ಸಣ್ಣವೆಲ್ಲ ಕೂಡ ಕಳೆಗಳು ಉತ್ಪತ್ತಿ ಆದವು. 예수님이 여러분 마음 안에 계시면은 ಅದೇ ರೀತಿ ಕೂಡ ಯೇಸು ನಿಮ್ಮೊಳಗೆ ಇದ್ದರೆ 잡초가 막 솟아나서 여러분 속에 기쁨이나 소망이나 믿음이 막 자라나게 된다는 거예요. ಅವೆಲ್ಲ ಕೂಡ ಕಳೆ ಉತ್ಪತ್ತಿ ಆದವು. ಅದೇ ರೀತಿ ಕೂಡ ಸಂತೋಷ ಸಮಾಧಾನ ಹೃದಯದಲ್ಲಿ ಕೂಡ ಉಕ್ಕಿ ಬರುತ್ತದೆ. 지난 열흘 동안 제가 하나님 일을 한 동안 저는 가진 게 아무것도 없었어요. ನಿಜವಾಗಿ ಕೂಡ ನಾನೆಲ್ಲ ಕೂಡ ಜೀವಿತದಲ್ಲಿ ಜೀವಿಸಿದ ನನ್ನ ಹತ್ರ ಏನು ಕೂಡ 내 ಇರಲಿಲ್ಲ. 마음에 하나님이 살아 계셨습니다. ಆದ್ರೆ ಹೃದಯದಲ್ಲಿ ದೇವರು ಜೀವಿಸುತ್ತಿದ್ದನು. 마다 이런 하나님께 기도를 ಪ್ರತಿ ಮುಂಜಾನೆ ಎದ್ದು ಬಿಟ್ಟು ದೇವರು ಪ್ರಾರ್ಥನೆ ಮಾಡ್ತಿದ್ದೆನು. 성경을 펴서 읽기를 시작. ಮತ್ತೆ ಸತ್ಯವನ್ನು ತಯಾರು ಮಾಡಿ ನಾನು ಓದುತ್ತಿದ್ದೆನು. 제가 성경을 읽을 때 그냥 성경을 읽는 게 아니라 ಯಾವ ಸತ್ಯವನ್ನು ಓದುತ್ತಿದ್ದ ಬರೀ ಸುಮ್ಮನೆ ಸತ್ಯವೇ ಓದುತ್ತಿರಲಿಲ್ಲ. 성경 속에 감추어진 하나님의 마음과 내 마음이 만나는 ಮತ್ತೆ ನಾನು ಪರೀಕ್ಷೆ ಮಾಡ್ತಾ ಇದ್ದೇನೆ ದೇವರ ವಾಕ್ಯದಲ್ಲಿರುವ ಹೃದಯ ಮತ್ತೆ ನನ್ನ ಹೃದಯವು ಕೂಡ ಅದೇ ರೀತಿ ಇದೆ ಅಂತ. 하나님의 마음과 내 마음이 만나지면서 ನನ್ನ ಒಂದು ಹೃದಯ ಈ ದೇವರ ಒಂದು ಹೃದಯ ಒಂದು ಸಾರಿ ಭೇಟಿ ಆದರೆ 하나님 가까워지고 하나님을 느끼고 하나님을 경험하게 ಮತ್ತೆ ನನ್ನ ಒಂದು ಹೃದಯ ದೇವರ ಹತ್ರ ಬರುತ್ತದೆ ಮತ್ತೆ ದೇವರ ಹೃದಯ ಅನುಭವಿಸುತ್ತದೆ ಮತ್ತೆ ಅದರಿಂದ ಅನುಭವವನ್ನು ಪಡೆದುಕೊಳ್ಳುತ್ತದೆ. 내 마음에 난 아무것도 없지만 ಅದಾದ್ಮೇಲೆ ಹೃದಯದಲ್ಲಿ ಏನಿಲ್ಲದಿದ್ದರೂ ಕೂಡ 나는 그 하나님과 함께 있기 때문에 ಆದ್ರೆ ನಾನು ದೇವರೊಂದಿಗೆ ಇದ್ದೇನೆ ಅಲ್ವಾ. 내가 마음에 소망이 ಅದು ನನಗೆ ನಿರೀಕ್ಷೆಯನ್ನು ಕೊಟ್ಟಿತ್ತು ನನ್ನ ಹೃದಯದಲ್ಲಿ. 아무것도 없는 상태에서 수양과 ಮತ್ತೆ ಕೆಲವೊಂದು ಸಂಗತಿಗಳಲ್ಲಿ ನಾವು ರಿಟ್ರೀಟ್ ಮಾಡಲಿಕ್ಕೂ
ಅದಕ್ಕೋಸ್ಕರ ಜಾಗ ಇಲ್ಲ ತೆಗೆದುಕೊಳ್ಳಲಿಕ್ಕೆ ನಮಗೆ. 저들이 아무것도 없는 상태에서 정말 그 수양관을 지을 수. ಮತ್ತೆ ನಮ್ಗೆ ಹತ್ರ ಏನು ಕೂಡ ಇಲ್ಲ ರಿಟ್ರೀಟ್ ಸೆಂಟರ್ ಬಿಲ್ಡ್ ಕಟ್ಟಲಿಕ್ಕೋಸ್ಕರ. 아무것도 없는 상태 저들은 방송을 시작. ಮತ್ತೆ ನಮ್ಗೆ ಹತ್ರ ಏನು ಕೂಡ ಇರಲಿಲ್ಲ ಬ್ರಾಡ್ಕಾಸ್ಟಿಂಗ್ ಮಾಡಲಿಕ್ಕೆ ಕೂಡ. 예배당을 건축하기. ಮತ್ತೆ ನಾವೆಲ್ಲರೂ ಕೂಡ ಚರ್ಚ್ ಸಭೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದೆವು. 선교사를 보내기. ಮತ್ತೆ ಮಿಷನರಿ ಕಳಿಸಲಿಕ್ಕೆ ಪ್ರಾರಂಭ ಮಾಡಿದೆವು. IYF를 시작했습니다. ಮತ್ತೆ IYF ಅನ್ನು ಕೂಡ ಪ್ರಾರಂಭ ಮಾಡಿದೆವು. 무엇이든지 시작할 때면 절망스러워. ಪ್ರಾರಂಭದ ನಾವೆಲ್ಲ ಕೂಡ ಪ್ರಾರಂಭ ಮಾಡಿದೆವೆಲ್ಲವೂ ಕೂಡ ಹತಾಶೆಯಾಗಿ ಕಾಣಿಸುತ್ತೆ ನಮಗೆ. 사람들이 저를 과대망상증 환자라고 이야기. ಆದ್ರೆ ನನ್ನ ಸುತ್ತಮುತ್ತ ಜನರೆಲ್ಲರೂ ಕೂಡ ಹೇಳ್ತಾರೆ ಅದನ್ನ ದೊಡ್ಡ ಒಂದು ಕನಸುಗಾರ ಅಂತ. 눈에 보이지 않는 그 하나님 내 마음에 살아 있는 걸 내가 부인할 수가 없었어. ಆದ್ರೆ ಮನುಷ್ಯರೆಲ್ಲ ಕೂಡ ಹೇಳ್ತಿದ್ರು ಕೂಡ ನನ್ನೊಳಗಿರಂತ ದೇವರನ್ನ ನಿರಾಕರಿಸಕ್ಕಾಗಲಿಲ್ಲ. 정말 하나님은 나와 더불어 살아서 일을 하고 있는 걸 내가 매일매일 ಆದ್ರೆ ನನ್ನ ದಿನವೂ ಕೂಡ ನಾನು ಅನುಭವಿಸಿದ್ದೆ. ನನ್ನ ಜೀವಿತದಲ್ಲಿ ದೇವರು ಜೀವಿಸುತ್ತಿರುವುದನ್ನು ನಾನು ನಡೆಸುತ್ತಿರುವುದನ್ನು. 나를 대적하고 방해하고 했지만 ಅನೇಕ ಜನರು ನನ್ನ ಮೇಲೆ ವಿರುದ್ಧವಾಗಿ ಮತ್ತೆ ನನ್ನೆಲ್ಲರೂ ಕೂಡ ಇದು ಮಾಡಿದರೂ ಕೂಡ 모든 일을 불문하고 나를 이긴 사람은 아무도 없었어. ಆದ್ರೆ ಆತನ ಮನುಷ್ಯ ಯಾರಾಗಿದ್ರು ಕೂಡ ಆತ ನನ್ನ ಮೇಲೆ ಬರಕ್ಕಾಗಲಿಲ್ಲ. 만일 하나님이 우리를 위하시면 누가 우리를 대적하리. ಅದರ ವಾಕ್ಯ ಹೇಳುತ್ತೆ ದೇವರು ನಿನ್ನ ಕಡೆ ಇದ್ದರೆ ನಿನ್ನ ಮೇಲೆ ಯಾರು ಬರುತ್ತಾರೆ ಅಂತ. 저는 참 많은 싸움을 ನಿಜ ಕೂಡ ಅನೇಕ ಜಗಳಗಳನ್ನು ಆಡಿದ್ದೇನೆ ನಾನು. 나는 자주 저희들 교회에서 이야기. ಪ್ರತಿ ಸಾರಿ ಕೂಡ ಸಭೆಗೆ ಹೇಳುತ್ತಿದ್ದೆ ಈ ರೀತಿಯಾಗಿ. 나는 싸움꾼. ನಾನು ಜಗಳ ಆಡುವವನು. 나는 내 아내하고도. ನನ್ನ ಹೆಂಡತಿಯೊಂದಿಗೆ ಜಗಳ ಆಡುತ್ತೇನೆ ನಾನು. 나는 정말 우리 교회 성도들하고도 싸워. ಮತ್ತೆ ಸಭೆಯಲ್ಲಿರುವ ಮನುಷ್ಯರೊಂದಿಗೆ ಜಗಳ ಆಡುತ್ತೇನೆ ನಾನು. 나는 목회자들하고도 싸워. ಮತ್ತೆ ನಾನು ಮಿನಿಸ್ಟರ್ಗಳೊಂದಿಗೆ ಜಗಳ ಆಡುತ್ತೇನೆ. 나는 정말 안 믿는 ಮತ್ತೆ ಯಾರು ಜನರು ನಂಬುವುದಿಲ್ಲ ಅವರೊಂದಿಗೆ ಹೋರಾಟ ಮಾಡುತ್ತೇನೆ. 그래 난 또 내 자신하고도. ಮತ್ತೆ ನನ್ನಲ್ಲಿ ನಾನು ಹೋರಾಟ ಮಾಡಿಕೊಳ್ಳುತ್ತೇನೆ. 나는 주님으로만 이 싸움들 싸울 때마다 승리를. ಅವಾಗೆಲ್ಲ ಕೂಡ ಇಂಥ ಒಂದು ಹೋರಾಟ ಮಾಡಿದ ದೇವರೊಂದಿಗೆ ನಾನು ಆರಾಮಾಗಿ ಎಲ್ಲ ಕೂಡ ಗೆದ್ದಿದ್ದೇನೆ. 이 싸움에 승리를 했음으로 말이야. ಇದರ ಮೂಲಕ ನಾನೆಲ್ಲ ಕೂಡ ಜಯಶಾಲಿಯಾಗಿ ಒಂದು ಹೋರಾಟದಿಂದ. 나는 모양들을 볼 때 얼마나 놀라운지 말로 다. ಮತ್ತೆ ನನ್ನ ಮುಂದೆ ಎಲ್ಲವೂ ಕೂಡ ಬದಲಾವಣೆ ಆಗಿರೋದು ನೋಡಿದೆ. ಮತ್ತೆ ನಾನು ಹೇಳಕ್ಕಾಗುದಿಲ್ಲ ಎಷ್ಟು ಅದ್ಭುತವಾಗಿದೆ ಅಂತ ಎಲ್ಲವೂ ಕೂಡ. ಯಾಕಂದ್ರೆ ಬಡವಾಗಿದೆ ನಿಮಿತ್ತ ನೀನು ಅದನ್ನೇ ದೊಡ್ಡ ಸಮಸ್ಯೆ ಅಂತ ಪರಿಗಣಿಸಬೇಡ. 문제가 있다면 단 하나. ಅಲ್ಲಿ ಒಂದೇನು ಕೂಡ ಸಮಸ್ಯೆ ಇಲ್ಲ. ಒಂದೇ ಒಂದು ಸಂಗತಿ. 마음이 하나님과 떨어져 있는 그 외에 다른 아무 문제가 없습니다. ಬೇರೆ ಯಾವುದೇ ಕೂಡ ಸಮಸ್ಯೆ ಇಲ್ಲ. ಆದ್ರೆ ನಿನ್ನ ಹೃದಯವು ದೇವರೊಂದಿಗೆ ದೂರವಾಗಿದೆ ಅಷ್ಟೇ. 하나님과 하나가 돼서. ಯಾವಾಗ ನಿನ್ನ ಹೃದಯ ದೇವರೊಂದಿಗೆ ಒಂದಾಗುತ್ತೋ. 하나님의 마음과 여러분의 마음이 하나가 된다면. ಯಾವಾಗ ನಿನ್ನ ಹೃದಯ ಮತ್ತೆ ದೇವರ ಹೃದಯ ಒಂದಾಗುತ್ತದೋ. 여러분 그때부터 우리가 다치는 모든 문제는 우리 문제가 아니라 주의 문제가. ಮತ್ತೆ ಆ ಒಂದು ಸಮಯದಲ್ಲಿ ಕೂಡ ನಾವು ಸಮಸ್ಯೆಗಳು ಎದುರಿಸುತ್ತ ಒಂದು ಸಮಸ್ಯೆ ನಮ್ಮದಾಗಿರಲ್ಲ, ಎಲ್ಲ ಸಮಸ್ಯೆ ದೇವರದಾಗಿರುತ್ತದೆ. 공허하고 혼돈하고 깊은 흑암 속. ಭೂಮಿ ಕ್ರಮವಿಲ್ಲದು ಬರಿದಾಗಿ ಮತ್ತೆ ಕತ್ತಲಾಗಿತ್ತು. 여러분 그리고 그게 아무것도 없어서 아무것도 될 것 같이 보이질 않아요. ಆದ್ರೆ ಏನು ಕೂಡ ಇರಲಿಲ್ಲ, ಏನು ಕೂಡ ಕಾರ್ಯ ಮಾಡದಂತೆ ಇತ್ತು ಅದು. 문제는 거기에 인간이 일하는 것이 아니라 하나님이 일을 하고. ಆದ್ರೆ ಸಮಸ್ಯೆ ಅಂತ ಹೇಳಿದ್ರೆ ಮನುಷ್ಯರೆಲ್ಲ ಕಾರ್ಯ ಮಾಡ್ತಿರೋದು, ದೇವರಲ್ಲಿ ಕಾರ್ಯ ಮಾಡ್ತಿರೋದು. ಆ ಒಂದು ಸಮಯದಿಂದ ಭೂಮಿ ಮಾರ್ಪಡಲಿಕ್ಕೆ ಪ್ರಾರಂಭವಾಯಿತು. ಹುಲ್ಲುಗಳೆಲ್ಲ ಬೆಳೆದುಕೊಂಡವು, ಹೂಗಳೆಲ್ಲ ಅರಳಿದವು, ಮತ್ತೆ ಹಣ್ಣುಗಳೆಲ್ಲ ಕೂಡ ಬಂದವು, ಅಲ್ಲಿರುವಂತಹ ಹಕ್ಕಿಗಳೆಲ್ಲ ಹಾಡಿದವು, ಮತ್ತೆ ಅಲ್ಲೆಲ್ಲವೂ ಕೂಡ ಚಿಟಿ ಹಾಡುತ್ತಾ ಅದೊಂದು ಸುಂದರವಾದ ಪ್ರದೇಶ ಆಯಿತು. ಈ ಒಂದು ದೇವರು ಈ ಒಂದು ಆದಿಕಾಂಡದಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ಅದು ನಿರಂತರವಾಗಿ ನಮ್ಮಲ್ಲೂ ಕೂಡ ಮಾಡುತ್ತಿದ್ದಾನೆ. ಆದ್ರೆ ಹೃದಯ ಇವಾಗ ಇರುವಂತ ಹೃದಯ ಆತನು ಹೊಸ ಒಂದು ಪ್ರಪಂಚವಾಗಿ ಮಾಡುತ್ತಿದ್ದಾನೆ. 공허한 여러분 마음에 하나님 열매를 맺고 꽃이 피는 마음으로 여러분을 바꿀 거예요. ನಿನ್ನ ಒಂದು ಖಾಲಿಯಾದ ಹೃದಯವನ್ನು ದೇವರು ಬದಲಾಯಿಸಿದ್ದಾನೆ. ಒಂದು ಸುಂದರವಾಗಿ ಹೂ ಬಿಡುತ್ತವೆ ಮತ್ತೆ ಹಣ್ಣುಗಳು ಬಿಡುವಂತೆ. 내 마음에 그렇게 일을 하셨고 ದೇವರು ಆ ಒಂದು ಮಾರ್ಗದಲ್ಲಿ ಹೃದಯದಲ್ಲಿ ಕಾರ್ಯ ಮಾಡಿದರು. 모두의 마음에 그렇게 일하는 걸 ಮತ್ತೆ ನಾನು ಕೂಡ ನೋಡುತ್ತೇನೆ ಆತನ ಎಲ್ಲ ಹೃದಯದಲ್ಲಿ ಈ ರೀತಿ ಕಾರ್ಯ ಮಾಡುತ್ತಾನೆ ಅಂತ. 사랑하는 시청자 ಪ್ರೀತಿಯುಳ್ಳ ಜನರೇ, 여러분 이런저런 어려움을 어렵다고 말씀하지 마세요. ನಿನ್ನ ಒಂದು ಕಷ್ಟಗಳನ್ನು ಕಷ್ಟ ಅಂತ ಕರೆಯಬೇಡ. 하나님과 멀리 떨어지는 그걸 가지고 고통이라고 말합니다. ದೇವರಿಂದ ದೂರ ಆಗುವುದು ಅದು ನಿಜವಾಗಿ ಕೂಡ ನೋವನ್ನು ಕೊಡುತ್ತದೆ. 그걸 가지고 우리는 절망이라고 말합니다. ಅದು ನಿಜವಾಗಿ ಕೂಡ ಹತಾಶೆಯಾಗುತ್ತದೆ. 하나님이 우리와 함께 있는 동안에 ಯಾವಾಗ ದೇವರ ಮುಂದೆ ಇರುತ್ತಾನೋ 여러분 슬픔을 슬픔이라고 말하지 마세요. ದುಃಖನ ದುಃಖ ಅಂತ ಕರೆಯಬೇಡ, 고통이라고 ನೋವನ್ನು ನೋವಂತ ಕರೆಯಬೇಡ. 함께 있는 동안에 ಯಾವಾಗ ನೀನು ದೇವರೊಂದಿಗೆ ಇದ್ದೀಯೋ 고통이 될 수가 ನೋವು ನೋವಾಗಿರುವುದಿಲ್ಲ. 여러분 다음 시간에 계속해 말씀 ಮುಂದುವರಿಸಿದ ಮಾತಾಡೋರ ಬಗ್ಗೆ 감사합니다. 안녕히 계십시오. ಧನ್ಯವಾದ. ನೀವೆಲ್ಲರೂ ಕೂಡ ಹುಷಾರಾಗಿರ್ರಿ.